ಎಂಪವರ್ ನ್ಯೂಸ್ಗೆ ಸ್ವಾಗತ. ನಾನು ಸುನಿಲ್ ಹೊಸಕೋಟಿ. ಗುಬ್ಬಿ ಸಿಪಿಐ ಕಚೇರಿಯಲ್ಲಿ ದಲಿತ ಮುಖಂಡರ ಉಪಸ್ಥಿತಿಯಲ್ಲಿ ದಲಿತರ ಕುಂದುಕೊರತೆ ಸಭೆ ನಡೆಸಲಾಯಿತು. ಸಿಪಿಐ ರಾಘವೇಂದ್ರ ಹಾಗೂ ದಲಿತ ಮುಖಂಡರ ಉಪಸ್ಥಿತಿಯಲ್ಲಿ ದಲಿತ ಕುಂದುಕೊರತೆ ಸಭೆಯನ್ನು ನಡೆಸಲಾಯಿತು. ಸಭೆಯಲ್ಲಿ ಡಿಎಸ್ಎಸ್ ಜಿಲ್ಲಾ ಸಂಚಾಲಕ ನಿಟ್ಟೂರು ರಂಗಸ್ವಾಮಿ ಮಾತನಾಡಿ, ದೌರ್ಜನ್ಯಕ್ಕೆ ಒಳಗಾದ ಸಮುದಾಯದ ಜನರು ಪೊಲೀಸ್ ಠಾಣೆಗೆ ದೂರು ನೀಡಿದರೂ ತಕ್ಷಣಕ್ಕೆ ದೂರು ದಾಖಲಿಸಿಕೊಂಡು ಆರೋಪಿಗಳ ಮೇಲೆ ಎಫ್ಐಆರ್ ಮಾಡುವುದನ್ನು ಬಿಟ್ಟು ದೂರು ನೀಡಿದವರನ್ನ ದಿನಗಂಟಲೆ ಕಾಯಿಸಿ ದೂರು ನೀಡಿದವರ ವಿರುದ್ಧ ಪ್ರತಿ ದೂರನ್ನು ಕೊಡಿಸಿ ಕೌಂಟರ್ ಕೇಸ್ ಮಾಡುವುದಾಗಿ ಹೆದರಿಸುವ ಕೆಲಸ ಪೊಲೀಸ್ ಇಲಾಖೆಯಿಂದ ನಡೆಯುತ್ತಿದೆ. ಈ ರೀತಿ ಬೆಳವಣಿಗೆ ಸರಿಯಲ್ಲ. ದಲಿತರು ದೂರು ನೀಡಿದ ತಕ್ಷಣ ದೂರು ದಾಖಲಿಸಿಕೊಂಡು ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿದರು. ಸಿಪಿಐ ರಾಘವೇಂದ್ರ ಮಾತನಾಡಿ, ನಿಜವಾಗಿಯೂ ದಲಿತರ ಮೇಲೆ ದೌರ್ಜನ್ಯ ಆಗಿರುವಂತಹ ಪ್ರಕರಣಗಳಲ್ಲಿ ಆರೋಪಿಗಳನ್ನು ವಶಕ್ಕೆ ಪಡೆಯುವಂತಹ ಕೆಲಸ ಮಾಡಿದ್ದೇವೆ. ಕೆಲ ಸಂದರ್ಭದಲ್ಲಿ ಗ್ರಾಮಗಳಲ್ಲಿ ಸಾಕ್ಷಿನಾಶ, ಜೀವಹಾನಿ, ಕಾನೂನು ಸುವ್ಯವಸ್ಥೆ ಹಾಳಾಗುವಂತಹ ಸನ್ನಿವೇಶಗಳಿದ್ದರೆ ಮಾತ್ರ ಆರೋಪಿಗಳನ್ನು ಬಂಧಿಸಲಾಗುವುದು ಎಂದು ತಿಳಿಸಿದ್ದಾರೆ. ಕಂಪ್ಲೇಂಟ್ ಕೊಟ್ಟಾಗ ನೀವು ಅದನ್ನ ಅಕ್ಸೆಪ್ಟ್ ಮಾಡ್ತೀರಾ, ಕೇಸ್ ಮಾಡ್ತೀರಾ. ಸೊ ಅವನ್ನ ದಮನ ಮಾಡೋದಕ್ಕೆ ಮತ್ತೆ ಇನ್ನೊಂದು ಕಂಪ್ಲೇಂಟ್ ಮಾಡ್ತಾರೆ, ಜನರಲ್ ಅನ್ನು ತಂದು ಕಂಪ್ಲೇಂಟ್ ಕೊಡ್ತಾರೆ, ಅದನ್ನು ಕೌಂಟ್ ಕೇಸ್ ಮಾಡ್ತಾರೆ. ಹಾಗೆ ಮಾಡ್ತಾರೆ ಅಂದ್ರೆ ಇನ್ನೊಬ್ಬ ಏನ್ ಮಾಡ್ತಾರೆ, ಸೆಂಟ್ರಲ್ ಇರೋದು ಯಾರೋ ಒಬ್ಬ ರಾಜಿ ಆಗಿಬಿಡ್ರಪ್ಪ ಅಂತಾರೆ. ಆದ್ರೆ ದಲಿತರಿಗೆ ನ್ಯಾಯ ಸಿಗ್ತಾ? ಈಗ ಯಾರೋ ಒಂದು ಕಂಪ್ಲೇಂಟ್ ಕೊಟ್ಟಿರ್ಬೋದು, ಅದರಲ್ಲಿ ಹೇಳ್ತಾರೆ ಒಂದು ಕಾಯ್ದೆ ಕೊಡುತ್ತೆ, ಸಣ್ಣ ಅಪರಾಧ ಇದ್ರೆ ನಾವು ಎಫ್ಐಆರ್, ಇಲ್ಲ ಅಂದ್ರೆ ಕೋರ್ಟಿನ ಕೊಟ್ಟಾಗ ಕಾಯ್ದೆ ಸಿಗಲು ನಾವು ಎಫ್ಐಆರ್ ಹಾಕ್ತಿದ್ದೇವೆ. ಅದು ಕಾನೂನು ಅದನ್ನು ಕೇಳೋದಿಲ್ಲ. ಅವ್ರು ಕೊಡ್ತಾರೋ ಬಿಡ್ತಾರೋ, ಸುಳ್ಳು ನಿಜವೋ. ನಾವು ಕಂಪ್ಲೇಂಟ್ ಕೊಟ್ಟಂತ ಸಂದರ್ಭದಲ್ಲಿ ಎಲ್ಲ ಕರೆಕ್ಟ್ ಆಗಿರುತ್ತೆ. ಕೇಸ್ ನೀವು ಅವಾಗ ಏನ್ ಮಾಡ್ಬೇಕು, 24 hours ಎಲ್ಲ ಕೇಸ್ ಮಾಡಿ ಕಳಿಸ್ಬೇಕಾಗಿತ್ತು. ನೀವು ಏನಿಲ್ಲ ಅಂತ ಹೇಳಿ ಇಟ್ಕೊಂಡ್ಬಿಟ್ಟು ಒಂದು ನೈಟ್ ಎಲ್ಲ ಎಷ್ಟು 5:30, 6 ಗಂಟೆ ಸಮಯ ತಗೊಂಡು ಒಂದು ಕಂಪ್ಲೇಂಟ್ ಡಿಲೇ ಮಾಡಿ ಆಮೇಲೆ ಅವ್ರನ್ನೆಲ್ಲ ಪಾರ್ಟಿಗಳು ಬರೋದಕ್ಕ ಬಂದಾದ್ಮೇಲೆ ಈಗ ನಮ್ಮ ಅಮಾಯಕಗಳು ದಲಿತರ ಮೇಲೆ ಒಂದು ಯಾವುದೋ ಒಂದು. ನ್ಯೂಸ್ ರಿಪೋರ್ಟರ್ ಕೆಂಪರಾಜು, ಎಂಪವರ್ ನ್ಯೂಸ್, ಗುಬ್ಬಿ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಎಂಪವರ್ ನ್ಯೂಸ್.